ಬೆಂಗಳೂರಲ್ಲಿ ಬೆಂಕಿಯ ನರ್ತನಕ್ಕೆ ಕುಟುಂಬಗಳು ಬೀದಿ ಪಾಲಾಗಿದೆ. ಟೆರೆಸ್ ಮೇಲೆ ಹಾಕಿದ್ದ ಈ ಸ್ಪಾಂಜ್ಗಳಿಂದ 11 ಮನೆ ಸುಟ್ಟು ಭಸ್ಮ ಆಗಿದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 2 ಗೂಡ್ಸ್ ಗಾಡಿ ಹಾಗೂ 8 ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. ಘಟನಾ ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡರು ಭೇಟಿಯನ್ನು ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ 10,000 ಸಹಾಯವನ್ನು ಮಾಡಿದ್ದಾರೆ ಕುಸುಮಾ ಅವರು. ಕಾಂಗ್ರೆಸ್ ಮುಖಂಡ ವೇಲು ನಾಯಕರಿಂದಲೂ ಕೂಡ 5,000 ಸಹಾಯ ಮಾಡಲಾಗಿದ್ದು, ಮತ್ತೊಂದು ಕಡೆ 3 ದಿನ ಊಟದ ವ್ಯವಸ್ಥೆಯನ್ನು ಕೂಡ ಕಾಂಗ್ರೆಸ್ನ ಮುಖಂಡರು ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜೈಭುವನೇಶ್ವರಿ ನಗರದ ಕಾಲೋನಿಯಲ್ಲಿ ತಡರಾತ್ರಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಮನೆಯಿಂದಾಗಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಅನ್ನುವಂಥದ್ದು. ಸದ್ಯ ನಾನು ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದೀನಿ. ಮನೆಯ ಮೇಲ್ಗಡೆ ಸ್ಪಂಜನ್ನು ಇಟ್ಟು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ ಒಂದಷ್ಟು ಸ್ಟಾಕನ್ನು ಇಡುವಂಥ ಕೆಲಸ ಆಗ್ತಾಯಿತ್ತು. ಮೂಲಗಳ ಪ್ರಕಾರ ಯಾರೋ ಕಿಡಿಗೇಡಿಗಳು ಸ್ಪಂಜಿಗೆ ಬೆಂಕಿ ಹಚ್ಚಿ ಈ ಒಂದು ಘಟನೆಗೆ ಕಾರಣ ಆಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಏಕಾಏಕಿ ತಡರಾತ್ರಿ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಹಾಗಾಗಿ ಮನೆಯ ಒಳಗಡೆ ಒಂದಷ್ಟು ಜನ ಮಲಗಿದ್ರು. ಅವ್ರು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬೆಂಕಿ ಕಾಣಿಸ್ಕೊಂಡಿದೆ ಅಂಥೇಳಿ. ಸಾಮಾನ್ಯವಾಗಿ ಮನೆಯ ಮೇಲ್ಗಡೆ ಒಂದಷ್ಟು ಜನ ಯುವಕರು ಮಲಗ್ತಾ ಇದ್ರು. ಅವರಿಗೆ ಬೆಂಕಿ ಕಾಣಿಸ್ಕೊಂಡಿದೆ ಆರಂಭದಲ್ಲಿ. ಅವರು ತಕ್ಷಣ ಕೆಳಗೆ ಇಳಿದು ಬಂದು ಇಲ್ಲಿದ್ದಂತಹ ಎಲ್ಲರನ್ನೂ ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಾಪಾಯ ಆಗಿಲ್ಲ. ಆದರೆ ಬೇಸರದ ಸಂಗತಿ ಏನಂತಂದರೆ ಮನೆಯ ಮುಂಭಾಗ ಇದ್ದಂತಹ ಬಹುತೇಕ ಪ್ಲಾಸ್ಟಿಕ್ನ ವಸ್ತುಗಳು ಎಲ್ಲವೂ ಬೆಂಕಿಗೆ ಆಹುತಿಯಾಗಿರುವಂಥದ್ದು, ಸುಟ್ಟು ಕರಕಲಾಗಿದೆ. ಯಾಕೆಂತಂದರೆ ಸಾಕಷ್ಟು ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತಾ ಇದ್ರು. ಸಣ್ಣಪಟ್ಟ ಕೂಲಿ ನಾಲಿ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದಂತಹ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಬೀದಿಗೆ ಬಿದ್ದಿರುವಂಥದ್ದು. ಅಂದರೆ ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯಕ್ಕೆ ಅವರ ಬದುಕು ಇದೀಗ ಅತಂತ್ರ ಆಗಿರುವಂಥದ್ದು. ನಮ್ಮ ಜೊತೆಗೊಬ್ಬರು ನಿವಾಸಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಎಷ್ಟೊತ್ತಿಗೆ ಕಾಣಿಸ್ಕೊಂತು ಬೆಂಕಿ ಅಂತ? 2 ಗಂಟೆಗೆ ಸರ್. 2 ಗಂಟೆಗೆ ಹೆಂಗೆ ಗೊತ್ತಾಯ್ತು ನಿಮಗೆ? ಅದೇ ಒಬ್ಬರು ಅಲ್ಲಿ ಮರಿಕೊಂಡಿದ್ರಲ್ಲ ಸರ್, ಅವ್ರು ಹೇಳಿದ್ದು ನಮಗೆ. ಅವ್ರು ಬಂದು ಎಬ್ಬಡಿಸಿದ್ರು, ಬೆಂಕಿ ಆ ಥರ ಹಂಗಾಗೈತೆ, ಬನ್ನಿ 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 ಅಂತ. ಓಕೆ, ಎಷ್ಟೊತ್ತಿಗೆ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಎಷ್ಟು ಜೋರಾಗಿತ್ತು ಬೆಂಕಿ ನೀವು ನೋಡಿದಾಗ? ತುಂಬ ಜೋರಾಗಿತ್ತು ಸರ್, ತುಂಬ ಜೋರಾಗಿತ್ತು ಬೆಂಕಿ. ಆಮೇಲೆ ಈ ಕಡೆ ಆ ಕಡೆ ಹೋಗಕ್ಕೆ ಜಾಗ ಆಗಲಿಲ್ಲ. ಈ ಕಡೆಯಿಂದ ಎತ್ತಿ ಒಬ್ಬೊಬ್ಬರು ಹೇಳ್ಕೊಂಡ್ಬಿಟ್ರು ಸರ್. ಎಷ್ಟು ವರ್ಷದಿಂದ ಇದ್ರಿ ಈ ಕಾಲೋನಿ ಸರ್? 30 ವರ್ಷ ಆಯಿತು. 30 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಿದ್ದಾರೆ. ಇದೇ ಏನು ವ್ಯಾಪಾರ ಮಾಡ್ತೀರಮ್ಮ? ಸ್ಪಾಂಜಿಂದು ಇದೇ ಮಾಡ್ತಾ ಇದ್ದಾರೆ. ಆವಾಗಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಈ ಸತಿ ಯಾಕೋ ಏಕಾಕಿ ಆಗ್ತಾರೆ. ಯಾರು ಅಂದರೆ ಅದಾಗೆ ಹತ್ಕೊಂಡಿದ್ದು ಅನ್ಸುತ್ತೆ ಅಥವಾ ಯಾರು ಬೆಂಕಿ ಹಚ್ಚಿದ್ದು ಅನ್ಸುತ್ತೆ? ಅದೆಲ್ಲ ನಾವು ನೋಡಿಲ್ಲ ಸರ್. ಎಲ್ಲ ಮನಗಿದ್ದು ಸರ್ವತ್ನಲ್ಲಿ ಏನು ಗೊತ್ತಾಗುತ್ತೆ. ಯಾರಿಗೇನು ಪ್ರಾಣಾಪಾಯ ಏನಾಗಿಲ್ಲ? ಇಲ್ಲ ಸರ್, ಎಲ್ಲ ಹಂಗೆ ಹತ್ತಿ ಗೋಡೆ ಹತ್ತಿ ಹೋಗಿದ್ದೀರಿ. ಎಲ್ಲರೂ ಹೇಳ್ಕೊಂಡ್ಬಿಟ್ರು ನಿಮಗೆಲ್ಲ. ಇದು ನಿವಾಸಿಗಳು ಹೇಳ್ತಾ ಇರುವಂಥ ಮತ್ತಂದರೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಯುವಕರು ನಮ್ಮನ್ನೆಲ್ಲರನ್ನು ಅಲರ್ಟ್ ಮಾಡಿದರು. ಹಾಗಾಗಿ ನಾವೆಲ್ಲರೂ ಪ್ರಾಣಾಪಾಯದಿಂದ ಪಾರಾದ್ವಿ. ಆದರೆ ಕಳೆದ 30 ವರ್ಷಗಳಿಂದ ನಾವು ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ವಿ. ಈ ಹಿಂದೆ ಯಾವುದೇ ರೀತಿಯಾದಂತಹ ಈ ರೀತಿಯಾದಂಥ ಘಟನೆ ಆಗಿರಲಿಲ್ಲ. ಈಗ ಘಟನೆ ಆಗಿದೆ. ಅದು ಅದಾಗೆ ಬೆಂಕಿ ಹತ್ಕೊಳ್ತು ಅಥವಾ ಬೇರೆ ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿದ್ರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸರು ಕೂಡ, ಸ್ಥಳೀಯ ಶಾಸಕರು ಬಂದಿದ್ದರು, ಅವರು ಕೂಡ ಇಲ್ಲ, ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಜೀವನದ ದಾರಿ ಕಾಣಿಸ್ತಾ ಇಲ್ಲ. ಸರ್ಕಾರ ಆದಷ್ಟು ಬೇಗ ಇವರ ಜೀವನದ ದಾರಿಯನ್ನು ತೋರಿಸುವಂಥ ಕೆಲಸ ಆಗಬೇಕಾಗಿದೆ. ಅದರ ಜೊತೆಗೇನೆ ಈ ಒಂದು ಘಟನೆಗೆ ಕಾರಣ ಯಾರಾಗಿದ್ದರು ಅಥವಾ ಘಟನೆಗೆ ಕಾರಣ ಏನು ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಉಲ್ಲಾಸ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಹುಬ್ಬಳ್ಳಿ ಯುವಕರಿಂದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಮಾಡಿದ ವಿಡಿಯೋವನ್ನು ದುರುಳರು ಹರಿಬಿಟ್ಟಿದ್ದಾರೆ. ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ವಿರುದ್ಧ ದೂರು ದಾಖಲಾಗಿದೆ. ಹಾವೇರಿ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದು ದೂರು ದಾಖಲಿಸಿಕೊಂಡು 2 ಯುವಕರನ್ನು ಪೊಲೀಸರು ಬಂಧಿಸಿದ್ದಾರೆ. 29 ವರ್ಷದ ಶಿವಾನಂದ್, 31 ವರ್ಷದ ಗಣೇಶ್ ಗಿಡ್ಡಣ್ಣವರ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ಸದ್ಯ ವೈದ್ಯಕೀಯ ಚಿಕಿತ್ಸೆ ಮುಂದುವರೆದಿದೆ. ಮತ್ತು ಸಮರ್ಥ ಯಾರಿಗೆ ಅನ್ಯಾಯ ಆಗಿದ್ರು ಕೂಡ ಸ್ಥಳದಲ್ಲಿ ನ್ಯಾಯವನ್ನು ಒದಗಿಸುವಂತಹ ಅತ್ಯುತ್ತಮ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ರೆ ಆಮೇಲೆ ಕೇಳಿ.